ಬೆಳಗ್ಗೆ ಫುಲ್ ಸ್ವಲ್ಪ ಫಾಗಿ ವೆದರ್. ರಾತ್ರಿ ಸನ್ರೈಸ್ ಆಗಿದೆ, ಅಷ್ಟು ನೀಟಾಗಿ ಕಾಣಿಸ್ತದೆ. ಅದನ್ನೇ ಕಲಿಸ್ಕೊಂಡು ತಿನ್ನೋದು. ಓಕೆ, ಗುಗುನಿ ಕೋಲ್ಕತ್ತಾ ಏರ್ಪೋರ್ಟು 48 ಚೆನ್ನಾಗಿದೆ. ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಇದು NH16 ವೆಸ್ಟ್ ಬೆಂಗಾಲ್ದು ಗಾಡಿ. ನಮ್ಮ KGF ಯಶ್ ಅವ್ರದ್ದು ಫೋಟೋ ಹಾಕೊಂಡಿದ್ದಾನೆ ಹಿಂದ್ಗಡೆ. ಮಧ್ಯದಲ್ಲಿ ಲಾರೆನ್ಸ್ ಬಿಷ್ಣೋಯ್ದು ಫೋಟೋ. ನನಗೆ ಈ ಗಾಡಿ ಮೇಲೆ ತುಂಬ ಆಸೆ ಇತ್ತು, ಅವಾಗಿಂದ ಒಂದು ಫೋಟೋ ತಗೋಬೇಕು ಅಂತ. ಒಂದು ಫೋಟೋ ತಗೊಬಿಡ್ತೀನಿ ಇದ್ರ ಮೇಲೆ. ಈಗ ವೆಲ್ಕಮ್ ಟು ದ ಒಡಿಶಾ ಸ್ಟೇಟ್. ಬೆಳಗ್ಗೆ ನಿಮಗೆ ಸನ್ರೈಸ್ ತೋರಿಸಿದೆ, ಈಗ ಸನ್ಸೆಟ್ ಆಗ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಈಗ 4:52. ಆ್ಯಕ್ಚುಲಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕರ್ನಾಟಕದ ಕಡೆಗೆ, ಮೈಸೂರಿಗೆ. ಸೊ ಮದುವೆಯಾಗಿದೆ, ಬೆಳಿಗ್ಗೆ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ಮಾರ್ನಿಂಗು ತುಂಬ ದೂರ ಹೋಗೋಣ. ಅರ್ಲಿ ಮಾರ್ನಿಂಗು 4:55. ಆ್ಯಕ್ಚುಲಿ ಹೇಳಿದ್ರೆ ನಾವು ನೆನ್ನೆ ಸ್ವಲ್ಪ ಇಷ್ಟೊತ್ತಿಗೆ ಬಿಟ್ಟಿದ್ದೆ, ಸ್ವಲ್ಪ ರೀಚ್ ಆಗ್ಬೋದಿತ್ತು, 1,000 ಕಿಲೋಮೀಟರ್ ಹೋಗ್ಬೋದಿತ್ತು. ಸೊ ಸಾಧ್ಯವಾಗಿಲ್ಲ, 7 ಚಿಲ್ಲರೆ ಬಂದೆ. ಸೊ ನೋಡೋಣ ಇವತ್ತು ನಮ್ಮ ಡ್ರೈವಲ್ಲಿ ಎಷ್ಟು ಕಿಲೋಮೀಟರ್ ನಾವು ದೂರ ಕ್ರಮಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ನಾವು ಯಾವತ್ತು ಮೈಸೂರು ರೀಚ್ ಆಗ್ತೀವಿ ಅನ್ನೋದು ಗೊತ್ತಾಗುತ್ತೆ. ಆಗ ಬೆಳಗ್ಗೆನೇ ಸ್ವಲ್ಪ ಫಾಗ್ ಕಮ್ಮಿ ಆಗಿದೆ ರಾತ್ರಿಗೋಸ್ಕರ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಮೊದಲನೇ ಟೋಲ್ಗೆ ಬಂದಿದ್ವಿ, ಫರಕ್ಕ ಅಂತ. ಸೊ ಇದು ಇರೋದು ಒಂದು ವೆಸ್ಟ್ ಬೆಂಗಾಲಲ್ಲಿ ಮೊದಲನೇ ಟೋಲ್. ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಆದರೂ ಬೆಳಗಿನ ಜಾವನು ಇಷ್ಟು ರಶ್ ಹೋಗೋದಾಗ ವೆಹಿಕಲ್ಸ್ಗಳು. ಬೆಳಗ್ಗೆ ಫುಲ್ ಸ್ವಲ್ಪ ಫಾಗಿ ವೆದರು. ರಾತ್ರಿಗೆ ಹೋಲಿಸಿದ್ರೆ ಫಾಗಿ ಜಾಸ್ತಿ ಇತ್ತು ಆ್ಯಕ್ಚುಲಿ ರಾತ್ರಿ. ಈಗ ಕಡಿಮೆ ಇದೆ. ನಾನು ಈಗ ಹೊರಟಿ ಹೆಚ್ಚು ಕಡಿಮೆ ಒಂದು 11 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ನಾವೇನು ಹೋಗ್ಕೊಂಡಿದ್ದೆ ಹೋಟೆಲ್ಲು. ನಿಮ್ಗೆ ಟೈಮ್ ಕಾಣಿಸ್ತಿದೆಯಾ? ಇಲ್ಲಿ 5:04. ಬೆಳಗ್ಗೆನೇ ವೆಹಿಕಲ್ಸು ಸ್ವಲ್ಪ ಇದ್ದಾವೆ. ಓ ಮೈ ಗಾಡ್, ಮಾಲ್ಡಾ ಅನ್ನೋ ಸಿಟಿ ಬಂದಿದ್ದೀವಿ. ಈ ಒಂದು ಸಿಟಿ ವೆಸ್ಟ್ ಬೆಂಗಾಲಲ್ಲೇ ಇರೋದು, ಅಂದರೆ ಹೈವೇಲೇ ಇರೋದು. ಸ್ವಲ್ಪ ದೊಡ್ಡ ಸಿಟಿನೇ ಅನಿಸುತ್ತೆ, ಈ ತಾಲೂಕು ಲೆವೆಲಲ್ಲಿ ಇರ್ತದಲ್ಲ ಆ ಥರ. ಸೊ ಬೆಳಗ್ಗೆನೇ ಮಾರ್ನಿಂಗು ನಾನು ಹೆಂಗೆ ಗೊತ್ತಾ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಟೈಮು. ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕಿಲೋಮೀಟರ್ಗಳು ಜಾಸ್ತಿ ರೀಚ್ ಆಗ್ಬೋದು. ಬಟ್ ಆದರೆ ಇವತ್ತು ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳಿದ್ದಾವೆ. ಬೆಳಗ್ಗೆನೇ ಏನಿಲ್ಲ, ಆರಾಮಾಗಿ ಒಂದು 100 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. 100-120 ಎಲ್ಲಾದ್ರೂ ಮುಂದೆ ಒಂದು ಹೋಟೆಲ್, ಟೀ ಹೋಟೆಲ್ ಸ್ವಲ್ಪ ಬೆಳಕರನ್ನ ಸಿಕ್ಕಿದ್ರೆ ಆರಾಮಾಗಿ ಒಂದು ಟೀ ಕುಡಿಯೋಣ. ಮಾಲ್ಡಾ ಟೌನ್ ಅಂದರೆ ದೊಡ್ಡ ಸಿಟಿನೇ ಆ್ಯಕ್ಚುಲಿ ಇದು. ಸೊ ರೈಟ್ ಅಂತ ತೊಗೋಬೇಕಂತೆ. ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ಈ ಸೇತುವೆ ಮುಂದೆ ಫರಕ್ಕ ಬ್ರಿಡ್ಜ್ ಅಂತ. ಇದು ಒಂದು ದೊಡ್ಡ ಬ್ರಿಡ್ಜು, ಏಷ್ಯಾದಲ್ಲೇ ಅತಿ ಉದ್ದವಾದಂಥ ದೊಡ್ಡ ಬ್ರಿಡ್ಜು. ನಾನು ಹೆಚ್ಚು ಕಡಿಮೆ ಒಂದು 2 ಕಿಲೋಮೀಟ್ರ್ ಆಗೋಗಿದೆ ಈ ಸೇತುವೆ ಮೇಲೆ ಬಂದೆ. ಇನ್ನೂ ಹೋಗ್ತಾನೇ ಇದ್ದೀನಿ, ವೆಹಿಕಲ್ಸ್ ಬರ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಇದ್ದರೆ ಅದೇ ಡ್ಯಾಮು. ಕೋಲ್ಕತ್ತಾ 285 ಕಿಲೋಮೀಟ್ರ್. ಅಂದರೆ ನಾವೇನು ಸಿಟಿ ಒಳಗೆ ಹೋಗಲ್ಲ, ಅಂದವೇ ಹೈವೇ ಇದೆ. ಹೈವೇ 16 ಮೇ ಬಿ. ಅಲ್ಲಿಂದ ಕೋಲ್ಕತ್ತಾಯಿಂದ ಹೈವೇ 16ಗೆ ಏನಾಗ್ತೀವಿ. ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಆ್ಯಕ್ಚುಲಿ ಅಲ್ಲಿ ಫರಕ್ಕ ನ್ಯೂ ಸಿಟಿ ಹತ್ರ. ಒಂದು ಸ್ವಲ್ಪ ದೊಡ್ಡ ಸಿಟಿ ಅನಿಸುತ್ತೆ ಅದು. ತುಂಬಾ ಟ್ರಾಫಿಕ್ ಆಗಿತ್ತು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಇದೆ. ಬಹರಂಪುರ ಕೋಲ್ಕತ್ತಾ ಮತ್ತೊಂದು ಟೋಲು. ಸ್ವಲ್ಪ ಬೆಳಕಾಯಿತು, ಈಗ ಸ್ವಲ್ಪ ವಿಸಿಬಿಲಿಟಿ ಕಾಣಿಸ್ತಾ ಇದೆ. ತುಂಬ ಜನ ಸೈಕಲ್ ಹಿಡ್ಕೊಂಡೆ ಆಲ್ರೆಡಿ ಕೆಲಸಕ್ಕೆ ಹೊರಟಿದ್ದಾರೆ. ಆ ಸೊಪ್ಪುಗಳಲ್ಲಿ ಏನಕ್ಕೆ ಆಟೋದಲ್ಲಿ ಸೊಪ್ಪು ತುಂಬಿದ್ರೆ ಗೊತ್ತಿಲ್ಲ. ಉಮರ್ಪುರ್ ರೈಟ್ ಸೈಡ್ ಹೋದರೆ ಉಮರ್ಪುರ್. ವೆಸ್ಟ್ ಬೆಂಗಾಲಲ್ಲಿ ಎಲ್ಲ ಇದೇ ಥರ ಬ್ರಿಡ್ಜ್ಗಳು ಕಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲೂ ರಿವರ್ಗಳಿಗೆ. ನೋಡ್ತಾ ಇದ್ದಾರೆ ಅವರ ಬ್ರಿಡ್ಜ್ ಏನಿದೆ ಅದೇ ಥರ ಒಂದು ಆ್ಯಂಗಲಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ಕಾಣಿಸ್ತಿದೆಯಾ? ಸಿಕ್ಕಾಪಟ್ಟೆ ಬಿಸಿ ಅರ್ಲಿ ಮಾರ್ನಿಂಗೇನೆ. ಅರ್ಲಿ ಮಾರ್ನಿಂಗು ಕಾರ್ ಓಡಿಸ್ಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಈ ಹೈವೇ ಅಕ್ಕಪಕ್ಕ ಹಳ್ಳಿಗಳಲ್ಲಿರೋಂಥ ಜನಗಳು ತಮ್ಮ ಕೆಲಸಕ್ಕೆ ಹೋಗೋಕ್ಕೋ ಇಲ್ಲ ಜಮೀನಿಗೆ ಹೋಗೋದಕ್ಕೋ ಏನು ಮಾಡ್ತಾರೆ, ಹಂಗೆ ಎದ್ದು ಬಂದುಬಿಡ್ತಾರೆ. ಒಂದೊಂದು ಟೈಮ್ ಅವರು ರೋಡಲ್ಲಿ ಬರ್ತಾಯಿದ್ದ ಗಾಡಿ ಸ್ಲೋ ಬಂದರೆ ಅಬ್ಸರ್ವೇ ಮಾಡಲ್ಲ, ಪಾಸ್ ಆಗ್ಬಿಡ್ತಾರೆ.
191 ಕಿಲೋಮೀಟ್ರು, ರಾಂಗಟ್ಟು 114 ಕಿಲೋಮೀಟ್ರು, ಕೃಷ್ಣಾನಗರ್ ಎಷ್ಟು ಕಿಲೋಮೀಟ್ರ್ ನೀವು ಹೇಳ್ಬೇಕು. ಈಗ ಇಲ್ಲಿ ಲೋಕಲ್ ಸ್ಟೈಲಲ್ಲಿ ಬೆಳಗ್ಗೆ ಹೊತ್ತು ತಿಂಡಿ ತಿಂತಲೆ. ಸೊ ಅದು ನೀವು ನೋಡ್ಬೋದು, ಗುಗ್ನಿ ಅಂದರೆ ಇದು ಮಿಸಲ್ ಪಾವ್ ಥರ. ಅಂದರೆ ಏನು ಮುಂಬೈಲೆಲ್ಲ ಮಿಸಲ್ ಪಾವ್ ಮಾಡ್ತಾರೆ. ಸೊ ಇಲ್ಲಿ ಮಾರ್ನಿಂಗು ಇದೆ ಇವ್ರಿಗೆ ಬ್ರೇಕ್ಫಾಸ್ಟ್. ಕೆಲವು ಅಂದರೆ NH ಹೈವೇಲಿ ಬ್ರೇಕ್ಫಾಸ್ಟ್ ಇದು, ಅದನ್ನೇ ಕಲಿಸ್ಕೊಂಡು ತಿನ್ನೋದು. ಓಕೆ, ಗುಗ್ನಿ. ಇಲ್ಲಿಂದ ರೈಟ್ ಟರ್ನ್ ತೊಗೊಂಡ್ರೆ ಸೋನಿತ್ಪುರ್ ಅಂತ. ಸೋನಿತ್ಪುರ್ ಹೈವೇಲೇ ಪಾಸ್ ಆಗ್ತಾಯಿದ್ದೀವಿ. ಅಂದರೆ ಕೋಲ್ಕತ್ತಾ ಸಿಟಿ ಇನ್ನೂ 96 ಕಿಲೋಮೀಟ್ರ್ ದೂರ ಇದೆ. ನಾವು ಬೆಳಗ್ಗೆ ಹೊರಡ್ಬೇಕಾದ್ರೆ ಐ ಥಿಂಕ್ 285 ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ. ಕೋಲ್ಕತ್ತಾ ಏರ್ಪೋರ್ಟು 48, ಕಲ್ಯಾಣಿ 15, ಮೋಗ್ರಾ 22. ಆ್ಯಕ್ಚುಲಿ ಅಂದರೆ ಈಗ ನಾವು NH 12ಇಂದ ಒಂದು ರೈಟ್ ಅಂತ ತೊಗೊಂಡ್ವಿ. ಸೊ ಇದು ಕೂಡ ಅಷ್ಟೇ ಕೋಲ್ಕತ್ತಾ ಏರ್ಪೋರ್ಟ್ ರೋಡ್ ಕಡೆಗೆ ಹೋಗ್ತಾಯಿದೆ. ನಾವು ಏರ್ಪೋರ್ಟ್ ಕಡೆಗೆ ಹೋಗೋಣ, ಅದೇ ರೋಡ್ ಸ್ಟ್ರೈಟ್ ಹೋಗಿ NH 16 ಜಾಯ್ನ್ ಆಗಿಬಿಡ್ತೀವಿ. ಏರ್ಪೋರ್ಟ್ಗೆ ಲೆಫ್ಟ್ಗೆ ಇದೆ. ಕಲ್ಯಾಣಿ ಎಕ್ಸ್ಪ್ರೆಸ್ ವೇ. ಇದು ಕೋಲ್ಕತ್ತಾ ಏರ್ಪೋರ್ಟ್ ರೋಡು. ಆನ್ ದ ವೇ ನಾನು ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದೆ ಹೋಟೆಲು. ನೋಡಿ, ಇದು ಹೋಟೆಲ್ ಬ್ಲೂ ಬೆಲ್ ಅಂತ. ಸೊ ಇಲ್ಲಿ ಟಿಫನ್ ಮಾಡೋಣ ಅಂತ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಈಗ ನಾನು 310 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಜರ್ನಿನ ಹೀಗೆ ಕಂಟಿನ್ಯೂ ಮಾಡೋಣ. ಪೂರಿ ಹೇಳಿದ್ದೆ, ಒಳಗಡೆ ಬಂದೆ. ಒಂದು ಆಮ್ಲೆಟ್ ಹೇಳಿದ್ದೀನಿ, ಮಸಾಲೆ ಆಮ್ಲೆಟು. ಸೊ ಬಿಸಿ ಬಿಸಿ ಹಾಕ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಟೈಮ್ನ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತ ಫಾಸ್ಟಾಗಿ ಏನು ಸಿಗುತ್ತೆ ಆ ಐಟಮನ್ನೇ ತಿಂದ್ಬಿಡೋದಂತ. ಇಲ್ಲಿ ಪೂರಿ ಸಬ್ಜಿ ಚೆನ್ನಾಗಿದೆ. ಆ್ಯಕ್ಚುಲಿ ನೆನ್ನೆ ನಾನ್ ವೆಜ್ಜೇ ಚೆನ್ನಾಗಿರಲ್ಲ ಮಾರ್ನಿಂಗು. ಸೊ ಚೆನ್ನಾಗಿದೆ. ಸಲಾಡು ಕೊಟ್ಟಿದ್ದಾರೆ. ಇಲ್ಲಿಂದ ತಿಂಡಿ ತಿಂದಮೇಲೆ ತಿರ್ಗಿ ನಮ್ಗೆ ಕಂಟಿನ್ಯೂಸ್ ಆಗಿರ್ತದೆ ನಮ್ಮ ಜರ್ನಿ. ಸೊ ಎಂಜಾಯ್ ಮಾಡ್ತಾ ಊಟ ತಿನ್ಕೊಂಡು ಆರಾಮಾಗಿ ಕರ್ನಾಟಕ ಸೇರ್ಕೊಳ್ಳೋಣ. ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ಈಗ ಕೋಲ್ಕತ್ತಾ ಸಿಟಿನ ಈಚೆಗೆ ಹೋಗ್ತಾ ಇದ್ದೀವಿ, ಕೋಲ್ಕತ್ತಾ ಸಿಟಿಯಿಂದ ಈಚೆ. ಆ್ಯಕ್ಚುಲಿ ಇಷ್ಟೊತ್ತು ಗಂಟೆ ಏರ್ಪೋರ್ಟ್ ರೋಡ್ ಬಂದ್ವಿ. ಏರ್ಪೋರ್ಟಿಂದ ಬಂದು ಲೆಫ್ಟ್ ಹೊಡೆದು ರೈಟ್ ಟರ್ನ್ ಯೂ ಟರ್ನ್ ಹೊಡ್ಕೊಂಡು ವಾಪಸ್ NH 12ಗೆ ಜಾಯ್ನ್ ಆಗಿದ್ವಿ. ಈ ರೋಡ್ ಬಂದು ಹೋಗಿ ಕಂಟಿನ್ಯೂಟಿ NH 16ಗೆ ಜಾಯ್ನ್ ಆಗುತ್ತೆ. ಸೊ ಹೊಸ ಬ್ರಿಡ್ಜ್ ಅಲ್ವಾ, ಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಟೆಕ್ನಾಲಜಿ. ಅದ್ರ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ ಕಬ್ಬಣದ ಬ್ರಿಡ್ಜು, ಮಾಮೂಲಿ ಸ್ಟೀಲ್ ಬ್ರಿಡ್ಜ್. ಇದು ಹೊಸ ಬ್ರಿಡ್ಜು. ಈಗ ನೋಡ್ತಾ ಇದ್ದೀರಲ್ಲ, ಇದು NH 16. ಈ ಹೈವೇ 4 ಸ್ಟೇಟ್ಗಳನ್ನ ಕನೆಕ್ಟ್ ಮಾಡೋ ಅಂಥ ಹೈವೇಗೆ ಜಾಯ್ನ್ ಆಗ್ತಾಯಿದ್ದೀವಿ. ಈಗ ನಾವು ಈಗೇನು ಬಂದ್ವಿ NH 12 ಅದು. ಸೊ ಅದು ನಮ್ಮನ್ನು ಈಚೆ ಕರ್ಕೊಂಡ್ಬಿಡ್ತು. ಅಂದರೆ ಕೋಲ್ಕತ್ತಾ ಸಿಟಿಯಿಂದ ನಾವು ಈಚೆ ಬಂದುಬಿಟ್ವಿ. ಈ ಒಂದು ಹೈವೇ ಅಪ್ ಟು ತಮಿಳ್ನಾಡುವರೆಗೂ ಕನೆಕ್ಟ್ ಆಗುತ್ತೆ. ಅಂದರೆ ಲೈಕ್ ಒಡಿಶಾ ಕನೆಕ್ಟ್ ಆಗುತ್ತೆ. ಈಗ ವೆಸ್ಟ್ ಬೆಂಗಾಲ್ ಅಲ್ವಾ, ನೆಕ್ಸ್ಟು ಒಡಿಶಾ, ಅದಾದಮೇಲೆ ತೆಲಂಗಾಣ, ಅದಾದಮೇಲೆ ಆಂಧ್ರ ಪ್ರದೇಶ, ಇಷ್ಟು ಆದಮೇಲೆ ತಮಿಳ್ನಾಡಿಗೆ ಹೋಗುತ್ತೆ. ಅಲ್ಲಿ ಎಂಡ್ ಆಗುತ್ತೆ ಈ NH 16. ಕೋಸ್ಟಲ್ ಏರಿಯಾದ ಒಂದು ಸ್ಟೇಟ್ಗಳನ್ನ ಕನೆಕ್ಟ್ ಮಾಡೋಂಥ ಹೈವೇ. ಆ್ಯಕ್ಚುಲಿ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ವಿಡಿಯೋದಲ್ಲಿ. ವೆಸ್ಟ್ ಬೆಂಗಾಲ್ದು ಗಾಡಿ ನಮ್ಮ KGF ಯಶ್ ಅವ್ರದ್ದು ಫೋಟೋ ಹಾಕೊಂಡಿದ್ದಾನೆ ಹಿಂದ್ಗಡೆ. ಮಧ್ಯದಲ್ಲಿ ಲಾರೆನ್ಸ್ ಬಿಷ್ಣೋಯ್ದು ಫೋಟೋ, ಆಯಿತಾ. ಅವನು ಕುಖ್ಯಾತ ಗ್ಯಾಂಗ್ಸ್ಟರ್ ಅವನು. ಅದ್ರ ಪಕ್ಕದಲ್ಲಿ ಆ ಕಡೆ ಈ ಕಡೆ ನಮ್ಮ ಯಶ್ದ ಹಾಕ್ಕೊಂಡಿದ್ದಾರೆ. KGFದು ಬೈಕ್ ಓಡಿಸ್ಕೊಳ್ತಾ ಇರೋದು. ಆ ಗಾಡಿ ನಂಬರ್ ನೋಡಿ, WB 29C 3610. ಇನ್ನೂ 2000 ಕಿಲೋಮೀಟರ್ ಇದೆ ಮೈಸೂರಿಗೆ. ಚೆನ್ನೈ 1632 ಕಿಲೋಮೀಟ್ರು. ಮತ್ತು ವಿಶಾಖಪಟ್ಟಣಮು 852 ಕಿಲೋಮೀಟ್ರ್ ದೂರ ಇದೆ. ನೋಡೋಣ ಇವತ್ತು ಒಂದನೇ ಸ್ಟೇಟಿಂದ ಎರಡನೇ ಸ್ಟೇಟ್ಗೆ ಹೋದಾದ್ಮೇಲೆ ಗೊತ್ತಾಗುತ್ತೆ ನಾವು ಮೂರನೇ ಸ್ಟೇಟ್ಗೆ ಜರ್ನಿ ಮಾಡ್ತೀವೋ ಇಲ್ವೋ, ಎಲ್ಲ ಸ್ಟಾಪ್ ಮಾಡ್ತೀವೋ ಅಂತ. ಹೈವೇಲಿ ಹೋಗ್ತಾ ಇದ್ದೆ. ಸೊ ನನಗೆ ಈ ಗಾಡಿ ಮೇಲೆ ತುಂಬ ಆಸೆ ಇತ್ತು. ಅವಾಗಿಂದ ಒಂದು ಫೋಟೋ ತಗೋಬೇಕು ಅಂತ ಒಂದು ಫೋಟೋ ತಗೊಬಿಡ್ತೀನಿ ಇದ್ರ ಮೇಲೆ. ಈಗ ಸಖತ್ತಾಗಿರುತ್ತೆ. ಕೋಲ್ಕತ್ತಾ ಬಿಟ್ಟು ಒಂದು ಹೆಚ್ಚು ಕಡಿಮೆ 80 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಸೊ ಈ ಹೈವೇ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಒಡಿಶಾ ಸ್ಟೇಟ್ಗೆ ಎಂಟ್ರಿ ಕೊಡುತ್ತೆ. ಸೊ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಎಷ್ಟು ದೂರ ಇದೆ ಅದು ಒಡಿಶಾ ಸ್ಟೇಟ್ ಅಂತ. ಬಟ್ ಭುವನೇಶ್ವರ ತೋರಿಸ್ತೈತೆ, 300 ಚಿಲ್ಲರೆ ತೋರಿಸ್ತೈತೆ.
ಸೊ ನಮ್ಮ ದಾರಿ ಸಾಗ್ತಾ ಇದೆ ಸ್ಟೇಟ್ ವೈಸ್ ಟು ಸ್ಟೇಟ್ ವೈಸು. ನಮ್ಮ ಕರ್ನಾಟಕನ ರೀಚು ಯಾವಾಗ ಆಗ್ತೀವಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ. ಟೈಮ್ ತೋರಿಸ್ತಾ ಇದೆ 1 ಡೇ 9 hours ಅಂತ ನಾನ್ ಸ್ಟಾಪ್ ಓಡಿಸಿದ್ರೆ. ಚೆನ್ನೈ 1526 ಕಿಲೋಮೀಟ್ರ್ ದೂರ ಇದೆ. ಭುವನೇಶ್ವರ್ 258, ಬಾಲ್ಸೂರ್ 59 ಕಿಲೋಮೀಟ್ರು. ಐ ಥಿಂಕ್ ನಾವು ಈಗ ಒಡಿಶಾ ಬಾರ್ಡರ್ ಹತ್ರ ಬರ್ತಾಯಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇಲ್ಲೊಂದು RTO ಚೆಕ್ ಪೋಸ್ಟ್ ಇತ್ತು. ಅಂದರೆ ಬಾರ್ಡರ್ ಸ್ಟೇಟ್ ಬಾರ್ಡರ್ ಏರಿಯಾದಲ್ಲಿ ಈ ಥರ ಚೆಕ್ ಪೋಸ್ಟ್ಗಳು ಇರ್ತದೆ. ನಾನು ನೋಡಿದ್ದೀನಿ ಇನ್ನೇ ಜಬಲ್ಪುರಲ್ಲೂ ಕೂಡ. ನೋಡೋಣ ಭುವನೇಶ್ವರ್ಗೆ ಎಂಟ್ರಿ ತಗೋತೀವ ಇಲ್ಲ ಇನ್ನೂ ದೂರ ಒಡಿಶಾಗೆ ಎಂಟ್ರಿ ತಗೋತೀವ ಇಲ್ಲ ಇನ್ನೂ ದೂರ ಹೋಗ್ತೀವೋ ಗೊತ್ತಿಲ್ಲ. ವೆಲ್ಕಮ್ ಟು ದ ಒಡಿಶಾ ಸ್ಟೇಟ್. ವೆಸ್ಟ್ ಬೆಂಗಾಲ್ನ ಮುಗಿಸಿ ಈಗ ನಾವು ಒಡಿಶಾ ಸ್ಟೇಟ್ಗೆ ಎಂಟ್ರಿ ತಗೋತಾ ಇದ್ದೀನಿ. ಮೊದಲನೇ ಟೋಲು ಇದು ಒಡಿಶಾದ ರಾಜ್ಯದ. ಓಕೆ, ಇಲ್ಲಿಂದ ಇದಕ್ಕೆ ಈಗ ಒಡಿಶಾದು ರಾಜ್ಯ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸ್ವಲ್ಪ ರೋಡ್ಗಳು ಸ್ವಲ್ಪ ಅಂದರೆ ಸಮತಟ್ಟವಾಗಿರಲಿಲ್ಲ, ಬಟ್ ಓಕೆ ಏನೋ ಒಂದು ಆ್ಯಾವ್ರೇಜಲ್ಲಿ ಓಡಿಸ್ಕೊಂಡು ಬಂದ್ವಿ. ಡ್ರೈವಿಂಗ್ ಅಂದಮೇಲೆ ಇದ್ದೇ ಇರುತ್ತೆ, ಯಾವ್ದಾರು ವೆಹಿಕಲ್ಸು ಲೆಫ್ಟು ರೈಟು ಎಳ್ದಾಡೋದಲ್ಲ. ಸೊ ಹಂಗಾಗಿ ಈಗ ನೋಡೋಣ ಯಾವ್ದಾರ ಒಂದು ಹೋಟೆಲ್ನ ಹುಡುಕಿ ಊಟಕ್ಕೆ ಮಾಡಿಬಿಡೋಣ. ನನಗೆ ಹೊಟ್ಟೆಗೆ ಹಸಿತೈತೆ ನನಗೂ. ಈಗ ಜಸ್ಟು ಒಡಿಶಾಗೆ ಎಂಟ್ರಿ ತಗೊಂಡೆ. 1.5 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ದೂರ ಬಂದಮೇಲೆ ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಸಿಕ್ತು, ಊಟ ಮಾಡೋಣ ಅಂತ. ಟೈಮ್ ಬಂದು ಕರೆಕ್ಟಾಗಿ ಈಗ 1:56. ಸೊ ಚೆನ್ನಾಗಿರುತ್ತೆ, ಊಟ ಮಾಡೋಣ. ಇಲ್ಲಿದ್ದು ಸ್ಟೈಲು ಮತ್ತು ಇಲ್ಲಿದ್ದು ಫುಡ್ಡು ಟೇಸ್ಟ್ ಎಲ್ಲ ನೋಡೋಣ ಅಂತ. ನಾನು ಹೇಳಿದೆ ಸ್ಟೀಮ್ ರೈಸ್ ಹೇಳಿದ್ದೆ. ಸ್ಟೀಮ್ ರೈಸ್ ಬಂದಿದೆ ಒಂದು, ಜೊತೆಗೆ ಒಂದು ಲೋಕಲ್ ಸ್ಟೈಲ್ ಅಂದರೆ ಒಡಿಶಾದ ಸ್ಟೈಲ್ದು ಲೋಕಲ್ ಚಿಕನ್ ಗ್ರೇವಿ ಹೇಳಿದ್ದೆ. ಸೊ ಅದು ಬಂದಿದೆ. ಆ್ಯಕ್ಚುಲಿ ಅಂದರೆ ಒಂದು ಸಲಾಡ್ ಹೇಳಿದ್ದೆ. ಸಲಾಡ್ ತಿನ್ಕೊಂಡು ಆರಾಮಾಗಿ ಒಂದು ಚಾವಲ್ ತಿನ್ನೋಣ ಅಂತ. ನೋಡೋಣ, ಬಿಸಿ ಬಿಸಿ ಇದೆ. ನನಗೆ ಸ್ವಲ್ಪ ರೈಸ್ ಇಷ್ಟ ಅಂತ ನಿಮ್ಗೆ ಗೊತ್ತು ಆಲ್ರೆಡಿ. ಚೆನ್ನಾಗಿದೆ ಗ್ರೇವಿ. ಬಟ್ ಅದೇನು ಗೊತ್ತಾ, ಈ ರೈಸ್ ಇದೆಯಲ್ಲ ವೈಟ್ ರೈಸು, ಇದು ಬಿರಿಯಾನಿ ರೈಸ್ ಆ್ಯಕ್ಚುಲಿ. ಸೊ ಹಂಗಾಗಿ ನನಗೆ ಅದು ಬಿರಿಯಾನಿ ರೈಸ್ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಚೆನ್ನಾಗಿದೆ ಗ್ರೇವಿ. ಒಂದು ನಿಮಿಷ ಚಿಕನ್ ತಿಂದ್ಬಿಡ್ತೀನಿ. ಇಲ್ಲಿದ್ದು ನೋಡೋಣ. ಹಂಗಪ್ಪ ಸಕ್ಕ ಸುಟ್ಟೋಗುತ್ತೆ. ಚೆನ್ನಾಗೈತೆ. ನಾವು ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ ತಿಂದಿದ್ದಕ್ಕಿಂತ ಇಲ್ಲಿ ಸೂಪರಾಗಿದೆ. ನಿನ್ನೆ ಮಟನ್ ತಿಂದಿದ್ದು ಚೆನ್ನಾಗಿತ್ತು, ಬಟ್ ಇವತ್ತು ಒಡಿಶಾ ಬಂದು ಊಟ ಮಾಡ್ತಾಯಿದ್ದೀನಿ. ಸಕ್ಕ ಟೇಸ್ಟಾಗಿದೆ. ಸೊ ಊಟ ಆದಮೇಲೆ ಮತ್ತೆ ನಮ್ಮ ಜರ್ನಿ ಇರ್ತದೆ ಮೈಸೂರು ಕಡೆಗೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಲಾರಿಗಳ ಮಧ್ಯೆ ಕಾಂಪಿಟೇಷನ್ ಬಿದ್ದುಬಿಡ್ತದೆ. ಹಂಗಾಗಿ ನಾವು ಅವ್ರಿಗೆ ಹಿಂದೆ ಆರನ್ ಮಾಡಿದ್ವಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು. ನೋಡಿ ಈ ಥರ ಆರನ್ ಮಾಡೋಕ್ಕೆ ಸುಮ್ಮನೆ ಉಚ್ಚಿಡಿಸ್ತಾ ಇರ್ತಾರೆ. ಊಟ ಮಾಡಿದ್ವಿ, ಚೆನ್ನಾಗಿತ್ತು ಆ್ಯಕ್ಚುಲಿ. ಊಟ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು ಆ್ಯಕ್ಚುಲಿ. ಊಟ ಮಾಡ್ಕೊಂಡು ಹೊರಟ್ವಿ. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 2:59 ಅಂದರೆ 3 ಗಂಟೆ. ಸೊ ನಮ್ಮ ಡೆಸ್ಟಿನೇಷನ್ಗೆ 1 ಡೇ 7 hours ತೋರಿಸ್ತೈತೆ ಮೈಸೂರು ರೀಚ್ ಆಗೋಕ್ಕೆ. ನೋಡೋಣ ಇವತ್ತು ಮ್ಯಾಕ್ಸಿಮಮ್ ಈಗ 540 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ನಾನೇನು ಮಧ್ಯದಲ್ಲಿ ವೆಸ್ಟ್ ಬೆಂಗಾಲ್ ಹಾಲ್ಟ್ ಆಗಿದೆ ನಿನ್ನೆ ರಾತ್ರಿ ಅಲ್ಲಿಂದ. ಸೊ ರಾತ್ರಿವರೆಗೂ ಎಷ್ಟು ದೂರ ಕ್ರಮಿಸ್ತೀನಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವಾಗ ರೀಚ್ ಆಗ್ತೀನಿ ಮೈಸೂರಿಗೆ ಅನ್ನೋದು. ಒಡಿಶಾದ ಬಾದ್ರಕ್ ಅನ್ನೋ ಒಂದು ಟೌನಿಗೆ ಬಂದಿದ್ದೀವಿ. 4:24. ಸೂರ್ಯ ಕೆಳಗೆ ಬರ್ತಾ ಇದ್ದಾನೆ. ನಮ್ಮ ಜರ್ನಿ ಹಿಂಗೆ ಸಾಗ್ತಾಯಿದೆ. ಇನ್ನೊಂದು 50 ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಟೀಗೆ ಸ್ಟಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ರಾತ್ರಿವರೆಗೂ ಎಷ್ಟು ದೂರ ಜರ್ನಿ ಮಾಡೋಕ್ಕಾಗತ್ತೆ ಇವತ್ತು ಅಂತ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಈಗ ನಿಮ್ಗೆ ಕಾಣಿಸ್ತಾ ಇದೆಯಾ ಎಷ್ಟು ಮಾಡಿದ್ದೀನಿ ಅಂದರೆ 659 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ನಾನು ಬೆಳಗ್ಗೆ ಹೊರಟಿದ್ದರಿಂದ, ಆಯಿತಾ. ಸೊ ಹಂಗೇ ಜರ್ನಿ ಮುಂದೆ ಹೋಗ್ತಾಯಿದೆ. ಹೆವಿ ವೆಹಿಕಲ್ಸು ಸ್ವಲ್ಪ ಇಲ್ಲಿ. ಬೆಳಗ್ಗೆ ನಿಮಗೆ ಸನ್ ರೈಸ್ ತೋರಿಸಿದ್ದೆ, ಈಗ ಸನ್ಸೆಟ್ ಆಗ್ತಾಯಿದೆ. ಅಂದರೆ ಒಡಿಶಾದಲ್ಲಿದ್ದೀನಿ. 700 ಕಿಲೋಮೀಟ್ರ್ ಬಂದಿದೆ ಈಗ ಬೆಳಗ್ಗೆಯಿಂದ. 5:34. ಇಲ್ಲಿ ನೋಡ್ತಾ ಇದ್ದೀರಾ ಕಟಕ್ 28 ಕಿಲೋಮೀಟ್ರ್ ದೂರ ಇದೆ. ಸೊ ನಮ್ಮ ಜರ್ನಿ ಕಂಟಿನ್ಯೂಸ್ ಆಗ್ತಾಯಿದ್ವಿ. 735 ಕಿಲೋಮೀಟರ್ಸ್ ಆಗಿದೆ ಪ್ರೆಸೆನ್ಸಿ.
ಕಟಕ್ ಸಿಟಿಗೆ ಎಂಟ್ರಿ ಆಗ್ತಾ ಇದೀವಿ. ಅಂದರೆ ನಾವು ಸಿಟಿಗೆ ಹೋಗಲ್ಲ, ಬೈಪಾಸಲ್ಲಿ ಹೋಗ್ತಾ ಇದ್ವಿ. ಇದು ನೋಡ್ಬೋದು 3 ಸೇತುವೆ ಇದೆ, ಒಂದು ಹಳೆ ಸೇತುವೆ, 2 ಹೊಸ ಸೇತುವೆ. ಅದರಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಆ ಕಡೆ ಮಾಡಿದ್ದಾರೆ, 2 ರೈಲ್ವೆ ಟ್ರ್ಯಾಕು ಕಾಣಿಸುತ್ತಾ. ಆ ಕಡೆ ಕಾಣಿಸೋದು ಡೌಟು ಅನ್ಕೋತೀನಿ. ಓಕೆ, ದೊಡ್ಡ ಸೇತುವೆ ಇದು ಕೂಡ ಒಂದು. ಇದ್ರ ಕೆಳಗಡೆ ಒಂದು ದೊಡ್ಡ ರಿವರ್ ಹರಿಯುತ್ತೆ. ಸೊ ಸೇತುವೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮಾತ್ರ. ಎಲ್ಲ ಕಡೆ ವೆಹಿಕಲ್ಸ್ ಆರಾಮಾಗಿ ಓಡಾಡ್ತಾ ಇದ್ದಾವೆ. ಚೆನ್ನೈ 1289 ಕಿಲೋಮೀಟ್ರ್, ವಿಶಾಖಪಟ್ಟಣಂ 437 ಕಿಲೋಮೀಟ್ರು, ಭುವನೇಶ್ವರ 20 ಕಿಲೋಮೀಟ್ರ್ ದೂರ ಇದೆ. ಭುವನೇಶ್ವರ್, ಪೂರಿ ಜಗನ್ನಾಥ 79 ಕಿಲೋಮೀಟರ್ಸ್. ಭುವನೇಶ್ವರ್ ಕ್ಯಾಪಿಟಲ್ ಸಿಟಿ ಒಡಿಶಾದು. ಅಂದರೆ ಕಟಕ್ ಇಲ್ಲಿಗೊಂದು 12 ಕಿಲೋಮೀಟ್ರ್ ದೂರ ಡಿಸ್ಟೆನ್ಸ್ ಇದೆ. ಚೆನ್ನಾಗಿದೆ ಈಚೆಯಿಂದ ನೋಡೋದಕ್ಕೆ ಸಿಟಿ, ಬಟ್ ನಾವು ಒಳಗೆಲ್ಲೂ ಟ್ರಾವೆಲ್ ಮಾಡಲ್ಲ. ನನಗೆ ಸಿಕ್ಕಾಪಟ್ಟೆ ಆಲ್ರೆಡಿ ಟ್ರಾಫಿಕ್ ಜಾಮಿಂದ ತಲೆ ಕೆಟ್ಟೋಗ್ಬಿಡುತ್ತೆ. ಹೆವಿ ವೆಹಿಕಲ್ಸ್ ಇವಾಗ. ಫ್ರೈಡೇ ಈವ್ನಿಂಗು ನೋಡಿ, ಒಬ್ಬರು ಸೈಡ್ ಕೊಡ್ತಾಯಿಲ್ಲ ನನಗೆ. ನಿಧಾನಕ್ಕೆ ಕುಳಿಸ್ತಾ ಇದ್ದೀನಿ. 50 ಕಿಲೋಮೀಟ್ರು 43 ಕಿಲೋಮೀಟ್ರಲ್ಲಿ ಓಡ್ತಾ ಇರ್ತಾನೆ ನನ್ನ ಗಾಡಿ ಅಷ್ಟೇ. ಭುವನೇಶ್ವರ್ ಸಿಟಿ ಒಳಗೆ ಕಾಣ್ ಬಂದ್ಬಿಟ್ವಿ. NH16 ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಹೆಚ್ಚು ಕಡಿಮೆ 45 ಮಿನಿಟ್ಸ್ ಆಗೋಯ್ತು ನಮ್ಗೆ ಅಲ್ಲಿಂದನೇ ಈಚೆ ಬರೋದಕ್ಕೆ. 1 ಅವರ್ ಆಯಿತು ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ದೆ. ಈ ಗಂಟೆ ಬಂದು 7 ಗಂಟೆ 37 ನಿಮಿಷ. ಪ್ರೆಸೆಂಟು 823 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೋಡೋದ, ಲಾಸ್ಟ್ ಟೈಮ್ ನಾನು 1000 ಓಡಿಸಿದ್ದೆ, ಅದು ಒಂದು 7 ವರ್ಷದ ಹಿಂದೆ. ಇವತ್ತು ಎಷ್ಟು ಓಡಿಸ್ತೀನಿ ಅಂತ ಗೊತ್ತಾಗುತ್ತೆ. ಕಾಣಿಸ್ತಿದ್ಯಾ? 823. ಓಕೆ, ಒಂದು ಹೈವೇ ಬಂದೆ ಅಂದರೆ ಒಂದು 100 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಓಡಿ. ಅದರಿಂದ ಭುವನೇಶ್ವರಿಂದ ಒಂದು ಹೋಟೆಲ್ ಸಿಕ್ತು. ಆ ಹೋಟೆಲ್ ಹತ್ರ ಇರ್ತಿದ್ದೀನಿ, ನಾರಾಯಣಿ ರೆಸ್ಟೋರೆಂಟ್ ಅಂತ. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಫುಡ್ಡು ಪಾರ್ಸಲ್ ತಗೋತಾ ಇದ್ದೀನಿ ನಾನು ಆ್ಯಕ್ಚುಲಿ. ಯಾಕೆಂದರೆ ಇಲ್ಲಿ ಸೀ ಫುಡ್ ಸಿಗುತ್ತೆ, ಹಂಗಾಗಿ ಫುಡ್ಡು ಪಾರ್ಸಲ್ ತಗೋತೀನಿ. ನಾನು ರೂಮಲ್ಲಿ ಎಲ್ಲಿ ರೂಮ್ ಮಾಡ್ತೀನಿ ಅಲ್ಲಿ ರೂಮಲ್ಲಿ ಊಟ ಮಾಡೋಣ ಅಂತ. ಊಟ ಪಾರ್ಸಲ್ ತಗೊಂಡೆ ನಾನು. ಯಾಕೆ ಅಂತಂದರೆ ನಾನು ಆ್ಯಕ್ಚುಲಿ ಯಾವುದೋ ರೂಮ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಡ್ರಿಂಕ್ ಹಾಕೊಂಡು ರೂಮಲ್ಲಿ ಆಮೇಲೆ ಊಟ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಊಟ ಮಾಡೋದು ಬೇಡ ಅಂತೇಳಿ ಆರಾಮಾಗಿ ರೂಮ್ಗೆ ಹೋಗ್ಬಿಡೋಣ, ಜರ್ನಿ ಮಾಡ್ಬಿಡೋಣ. ಆಮೇಲೆ ಅಲ್ಲೇ 1-2 ಪ್ಯಾಕ್ ಎಣ್ಣೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಸುಮ್ಮನೆ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ ಬಿಟ್ವೀನ್ ಮಧ್ಯದಲ್ಲಿ ಎಲ್ಲರೂ ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಸ್ಟೇ ಆಗ್ಬೋಣ ಅಲ್ಲೇ ಅಷ್ಟೇ. ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟರೆ ಅಂದರೆ ಒಂದು 50-60 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಬಂದಾದಮೇಲೆ ಇಲ್ಲಿ ಈ ಹೋಟೆಲ್ ಸಿಕ್ತು, ಶ್ರೀನಿವಾಸ ಲಾಡ್ಜ್ ಅಂತ. ಸೊ ಈ ಒಂದು ಹೋಟೆಲಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಈಗ ಟೈಮ್ ಬಂದು 12 ಗಂಟೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲೇ ಸ್ಟೇ ಮಾಡೋದು ಅಂತ ಅಂದ್ಕೊಂಡೆ. ನಾನು ತುಂಬ ವರ್ಷಗಳಾಗಿತ್ತು ಆ್ಯಕ್ಚುಲಿ ಇಷ್ಟೊಂದು ಲಾಂಗ್ ಡ್ರೈವ್ ಮಾಡಿರೋದು. ಸೊ ನಿಮಗೆ ಕಾಣಿಸ್ತಿದೆಯಾ? ತುಂಬ ದಿನದ ನಂತರ 1012 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ. ಮಾರ್ನಿಂಗ್ 5 o'clock ಈಗ ಅಪ್ ಟು 11:30 ಆ್ಯಕ್ಚುಲಿ. ಸೊ ಆ ಒಂದು ಟೈಮಲ್ಲಿ 1012 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ. ಸೊ ನನ್ನ ಜೀವನದಲ್ಲಿ ಇದು 2ನೇ ಸಲ ನಾನು ಅಚೀವ್ಮೆಂಟ್ ಮಾಡ್ತಾಯಿರೋದು. ಅಂದರೆ ಈ ಥರ ಡ್ರೈವ್ ಮಾಡ್ತಾಯಿರೋದು, ಈ ಥರ ಒಂದು ಹೈವೇಗಳಲ್ಲಿ ಈ ಥರ ಸ್ಟೇಟ್ ವೈಸ್ ಓಡಾಡ್ಕೊಂಡು. ನನಗೆ ಒಂಥರ ಖುಷಿ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಓಡಿಸ್ತೀನ ಏನು ಅಂತ. ಈಗ ನನಗೆ ಆ್ಯಕ್ಚುಲಿ ಅಂದರೆ 46 ವರ್ಷ ಆಯ್ತಾ ಬಂತು. ಆದರೂ ಒಂದು ಕಾನ್ಫಿಡೆಂಟ್ ಇದೆ, ಏನೋ ಒಂದು ಖುಷಿ. ಸೊ ಆರಾಮಾಗಿ ಮಲ್ಕೊಬಿಡೋಣ ಇವತ್ತು ಅಂತ ಅನಿಸ್ತು. ಸೊ ರೂಮ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಇಲ್ಲಿಂದ ಓಡೋಣ. ನಾಳೆ ಮೈಸೂರು ತಲುಪೋಣ, ಇಲ್ಲಾಂದರೆ ಆಲ್ಟ ಆದರೆ ಆಗೋಣ. 1350 ಕಿಲೋಮೀಟ್ರ್ ದೂರ ಇದೆ ಮೈಸೂರು. ಮೇಲ್ಗಡೆ ಬಂದೆ, ಊಟ ಮಾಡಿದೆ ಆರಾಮಾಗಿ. ಈಗ ಜಸ್ಟು ಅಲ್ಲಿಂದ ಪಾರ್ಸಲ್ ತಂದಿದ್ಮೇಲೆ ಅದು ಮಾಡಿದೆ. ಸೊ ಅಲ್ಲಿ ಮಾರ್ನಿಂಗ್ ನಾನು 5 o'clock ಬಿಟ್ಟಿದ್ದು ಆ್ಯಕ್ಚುಲಿ. ಅದಾದಮೇಲೆ 1012 ಕಿಲೋಮೀಟ್ರ್ ತುಂಬ ವರ್ಷಗಳಾದಮೇಲೆ ನಾನು ಡ್ರೈವ್ ಮಾಡ್ಕೊಬಂದು ಇಲ್ಲಿ ಈಗ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗಿ ಇಲ್ಲಿ ಸ್ಟೇ ಮಾಡೋಣ ಅಂತ ಮಲ್ಕೊಂಡಿದ್ದೀನಿ 11:30 ರಾತ್ರಿ. ಸೊ ಬೆಳಗ್ಗೆ ಎದ್ದು ಇಲ್ಲಿಂದ ನಾವು ಮೈಸೂರು ಪ್ರಯಾಣ ಬೆಳೆಸೋಣ. ಸೊ ತುಂಬ ವರ್ಷಗಳಾದಮೇಲೆ ನಾನು 1012 ಕಿಲೋಮೀಟ್ರು ಡ್ರೈವ್ ಮಾಡಿದ್ದೀನಿ. ಸೊ ಖುಷಿ ಆಯ್ತೈತೆ ಆ್ಯಕ್ಚುಲಿ. ಸೊ ಆರಾಮಾಗಿ ಮಲ್ಕೊತೀನಿ. ಈಗ ಬೆಳಗ್ಗೆ ಎದ್ದು ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ ಮೈಸೂರು ಕಡೆಗೆ. ಹಾಗಂತ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾಯಿದ್ದೀನಿ.
ಬಾಯ್.